ಎಲ್ಲರಿಗೂ ನಮಸ್ಕಾರ. ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಒಂದು ತರಬೇತಿಯಲ್ಲಿ ನನ್ನ ಕೆಲವು ವಿಚಾರಗಳನ್ನು ನಾನಿಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಲೋಚಿಸಿದ್ದೇನೆ. ನನ್ನ ಹೆಸರು ಸುನೀತಾ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಮಲ್ ನಗರ್ ತಾಲೂಕು, ಬೀದರ್ ಜಿಲ್ಲೆ. ಸ್ನೇಹಿತರೆ, ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ 8 ಜನ ಗೆಳೆಯರು ಬರುತ್ತಾರೆ. ಆ 8 ಜನ ಗೆಳೆಯರು ಯಾರು ಯಾರು ಎಂಬುದನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು. ಅವರು ಬರ್ತಾರೆ ಹೋಗ್ತಾರೆ ಅಂತ ಇಬ್ಬರು ಗೆಳೆಯರು. ಒಂದು ಸಲ ಬಂದರೆ ಹೋಗದೇ ಇರುವವರು ಇಬ್ಬರು. ಒಂದು ಸಲ ಬಂದುಬಿಟ್ರಂದ್ರೆ ಅವ್ರು ಹೋಗಲಿಕ್ಕೆ ತಯಾರೇ ಇಲ್ಲ ಅಂಥ ಇಬ್ಬರು ಗೆಳೆಯರು. ಇನ್ನು ಇಬ್ಬರು ಗೆಳೆಯರು ಕರೆಯಿಸಿಕೊಂಡು ಬರ್ತಾರೆ. ನಮ್ಮನ್ನು ನಾವೇ ಆಹ್ವಾನಿಸಿ ಅವರನ್ನು ಕರೆಯಿಸಿಕೊಳ್ಳುತ್ತೇವೆ ಅಂಥ ಇಬ್ಬರು ಗೆಳೆಯರು. ಇನ್ನು ಇಬ್ಬರು ಯಾರು ಕರೆಯುವುದಿಲ್ಲ, ತಾನಾಗಿಯೇ ಬಂದು ಬಿಡ್ತಾರೆ ಅಂಥ ಇಬ್ಬರು ಗೆಳೆಯರು. ಒಟ್ಟು 8 ಜನ ಗೆಳೆಯರು ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಅವ್ರು ಯಾರ್ಯಾರು ಅನ್ನೋದನ್ನು ಒಂದೊಂದಾಗಿ ನಾನು ಸ್ಪಷ್ಟಪಡಿಸ್ತಾ ಹೋಗ್ತೀನಿ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಇಬ್ಬರು ಗೆಳೆಯರು ತಾನಾಗಿಯೇ ಬಂದು ಬಿಡ್ತಾರೆ. ಅವರು ಬರ್ತಾರೆ ಮತ್ತು ಹೋಗ್ತಾರೆ. ಅವ್ರು ಯಾರು ಅಂದರೆ ಸಿರಿತನ ಮತ್ತು ಬಡತನ. ಶ್ರೀಮಂತಿಕೆ ಎನ್ನುವುದು ನೀರ ಮೇಲಿನ ಗುರುಳಿಯಂತೆ, ಅದು ಗೋಡೆಯ ಮೇಲಿನ ಸುಣ್ಣದಂತೆ, ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಶ್ರೀಮಂತಿಕೆ ಇವತ್ತು ಇದೆ, ನಾಳೆ ಇರಲಿಕ್ಕೂ ಇಲ್ಲ. ಬಡತನ ಅನ್ನೋದು ಕೂಡ ಅಷ್ಟೇ. ಬಡತನ ಇವತ್ತಿದೆ, ನಾಳೆ ಆತನು ಶ್ರೀಮಂತನಾಗಬಹುದು. ಬಡತನವೂ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ಇವೆರಡು ಬರುತ್ತಾ ಹೋಗುತ್ತಾ ಇರುತ್ತವೆ. ಇವೆರಡು ನಮ್ಮ ಜೀವನದಲ್ಲಿ ಬರುತ್ತಾ ಹೋಗುತ್ತಾ ಇರುತ್ತವೆ. ಇವೆರಡು ಶಾಶ್ವತ ಅಲ್ಲ. ಈ ಇಬ್ಬರು ಗೆಳೆಯರು ನಾವು ನೋಡಿದ್ದೀವಿ. ಇನ್ನೂ ಇಬ್ಬರು ಗೆಳೆಯರು ಬಂದರೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಬಂದರೆ ಹೋಗಲಾರದ ಇಬ್ಬರು ಗೆಳೆಯರು ಯಾರಂದರೆ ವಿದ್ಯೆ ಮತ್ತು ಕಲೆ. ಸ್ನೇಹಿತರೆ, ಈ ವಿದ್ಯೆ ಅನ್ನೋದನ್ನು ಒಂದು ಸಲ ನಮ್ಮ ತಲೆಗೆ ಬಂತು ಅಂದ್ರೆ ನಾವು ಸಾಯುವವರೆಗೂ ಅದು ನಮ್ಮ ಜೊತೆಗೇ ಇರ್ತದೆ. ಮತ್ತು ಯಾವುದಾದ್ರೂ ಒಂದು ಕಲೆ, 64 ಕಲೆಗಳಿವೆ. ಆ ಕಲೆಗಳಲ್ಲಿ ಒಂದು ಕಲೆ ಯಾವುದಾದ್ರೂ ನಮ್ಮಲ್ಲಿ ಶಾಶ್ವತವಾಗಿ ಬಂತು ಅಂದರೆ ಅದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ವಿದ್ಯೆ ಮತ್ತು ಕಲೆ ನಮ್ಮೊಂದಿಗೆ, ನಮ್ಮ ಜೊತೆಗೆ, ನಮ್ಮ ಕಡೆಯವರೆಗೂ ಇರ್ತವೆ. ವಿದ್ಯೆ ಮತ್ತು ಕಲೆ ಇವೆರಡು ಗೆಳೆಯರು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರ್ತವೆ. ಆತ್ಮೀಯರೇ, ಇನ್ನೂ ಇಬ್ಬರು ಗೆಳೆಯರ ಬಗ್ಗೆ ನಾನು ಹೇಳಲೇಬೇಕು. ಅವರನ್ನು ನಾವೇ ಕರೆಯಿಸಿಕೊಂಡು ಅವರನ್ನು ಕರೆದುಕೊಳ್ಳುತ್ತೇವೆ. ಅವರು ಯಾರು ಅಂತಂದರೆ ಕೀರ್ತಿ ಮತ್ತು ಅಪಕೀರ್ತಿ. ನಾವು ಒಳ್ಳೆಯ ಕೆಲಸ ಮಾಡಿದಾಗ ಕೀರ್ತಿಯು ನಮ್ಮ ಬೆನ್ನು ಹತ್ತಿ ಬರುತ್ತದೆ. ನಾವು ನಮ್ಮ ಕೆಲಸಕ್ಕೆ ಮೆಚ್ಚಿ ಕೀರ್ತಿ ತಾನಾಗಿಯೇ ಹಿಂಬಾಲಿಸ್ತದೆ. ಕೀರ್ತಿ ಮತ್ತು ಅಪಕೀರ್ತಿಯು ಕೂಡ ನಾವು ಕೆಟ್ಟ ಕೆಲಸ ಮಾಡಿದಾಗ ಅಪಕೀರ್ತಿಯು ತಾನಾಗಿಯೇ ಬರುತ್ತದೆ. ಅದನ್ನು ಯಾರೂ ಕರೆಯುವುದರಲ್ಲ. ಕೀರ್ತಿ ಮತ್ತು ಅಪಕೀರ್ತಿ ನಮ್ಮ ಜೀವನದಲ್ಲಿ ಅವು ಕರೆಯಿಸಿಕೊಂಡು ಬರ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾರೂ ಕರೆಯುವುದಿಲ್ಲ, ತಾನಾಗಿಯೇ ಬಂದು ಬಿಡ್ತವೆ. ಒಂದು ಮಾತು ಬರ್ತದೆ ಗೆಳೆಯರೇ, ಯಾವ ಪ್ರಯತ್ನವೂ ಇಲ್ಲದೆ ಬರುವುದೆಂದರೆ ಸಾವು ಒಂದೇ, ಮುಪ್ಪು ಒಂದೇ. ಅದಕ್ಕೆ ನಮ್ಮ ಜೀವನದಲ್ಲಿ ಕರೆಯದೇ ಬರುವವರು ಇಬ್ಬರು ಗೆಳೆಯರು ಯಾರಂದರೆ ಮುಪ್ಪು ಮತ್ತು ಸಾವು. ಅದನ್ನು ಯಾರೂ ಬಯಸುವುದಿಲ್ಲ. ಆದರೂ ಕೂಡ ವಯಸ್ಸಿಗೆ ತಕ್ಕಂತೆ ನಮಗೆ ಮುಪ್ಪು ಖಂಡಿತ, ಸಾವು ಶಾಶ್ವತ. ಮುಪ್ಪು ಮುಚ್ಚಿಡೋಕ್ಕಾಗಲ್ಲ, ಸಾವು ಬಚ್ಚಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸಾವು ಮುಪ್ಪು ಒಂದು ಹುಟ್ಟಿದ ಮನುಷ್ಯ ಜೀವನದಲ್ಲಿ ಒಂದಾದರೂ ಒಂದಿನ ಸಾಯಲೇಬೇಕು. ಅದಕ್ಕೋಸ್ಕರ ಸಾವು ಮತ್ತು ಮುಪ್ಪು ಕೂಡ ಇವು ಕರೆಯದೇನೆ ತಾನಾಗಿಯೇ ಬಂದುಬಿಟ್ಟು ಮನುಷ್ಯನನ್ನು ಒಂದು ಸಾವಿನತ್ತ ಕೊಂಡೊಯ್ತವೆ ಅಂತ ಹೇಳುತ್ತಾ ಇಂದಿನ ನನ್ನ ಈ 8 ಜನ ಗೆಳೆಯರ ಬಗ್ಗೆ ನಾನು ನನ್ನ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅದಕ್ಕೆ ಎಲ್ಲರೂ ಆಲಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.